ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಇನ್ನೊಂದು ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಇಡೀ ದಿವಸ ನಾನು ಏನೆಲ್ಲ ತಿಂತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಥ್ರೂ ಔಟ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು. ಹೊಸೊಬ್ರಿಗೆ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಆಮ್ ಅ ಕಾಂಟೆಂಟ್ ಕ್ರಿಯೇಟರ್ ಅಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ಆ್ಯಂಡ್ ಇವತ್ತು ಇದು ತುಂಬಾ ಸಡನ್ನಾಗಿ ಶುರು ಮಾಡಿರೋಂಥ ವಿಡಿಯೋ. ಐ ವಾಸ್ ಲೈಕ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಏನೇನೋ ಮಾಡ್ಕೊಳ್ಳೋಣ ಅಡುಗೆ ಹೆಲ್ದಿ ವರ್ಷನಲ್ಲಿ ಅಂತ ಹೇಳಿಬಿಟ್ಟು ಐ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಫುಡ್ ಬ್ಲಾಗ್ಸ್ ಎಲ್ಲ ತುಂಬ ಜನ ಇಷ್ಟಪಡ್ತೀರ ಕೂಡ. ಅದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಶುರು ಮಾಡೋಣ. ಇವತ್ತು ನೋಡೋಣ ಏನೆಲ್ಲ ತಿಂತೀನಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದರಲ್ಲಿ ನಿಮಗೆ ನೋಡಿದ ಕೂಡಲೇ ಯಾವ ಊಟನ ತಿನ್ನಬೇಕು ಅಂತ ಅನ್ನಿಸ್ತು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಂತ ಅನ್ನಿಸ್ತು. ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಬಿಕಾಸ್ ನನಗೂ ಗೊತ್ತಾಗಬೇಕಲ್ಲ. ಸೊ ಓಕೆ, ನಾನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ ಅಥವಾ ಚೆನ್ನಾಗಿ ಪ್ಲೇಟ್ನ ತೋರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ. ಆ್ಯಂಡ್ ತುಂಬ ಸಲ ಕೇಳಿದಾಗಲೆಲ್ಲ ಕಮೆಂಟ್ ಮಾಡ್ತೀರಲ್ವಾ, ತುಂಬ ತುಂಬ ಥ್ಯಾಂಕ್ ಯು. ನಿಮ್ಮ ಟೈಮ್, ನಿಮ್ಮ ಪೇಷನ್ಸ್, ನಿಮ್ಮ ಎಫರ್ಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಶುರು ಮಾಡೋಣ. ಜಾಸ್ತಿ ಮಾತಾಡ್ದ ಶುರು ಮಾಡೋಣ. ಸೊ ಗೈಸ್, ನಾನಿವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಆಮ್ಲೆಟ್ನ ಮಾಡ್ಕೊತಿದ್ದೀನಿ. ಸೊ ಫಸ್ಟ್ಗೆ ಈ ಪಿಜ್ಜಾದೆಲ್ಲ ಬರುತ್ತಲ್ಲ, ಆರಿಗಾನೋ ಸೀಸನಿಂಗು, ಇದನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಮೊಟ್ಟೆ ಹಾಕ್ಕೊತೀನಿ. ಸೊ ಸಿಂಪಲ್ ಈಸಿ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂದರೆ ಇದಾಗಿರುತ್ತೆ. ಇಲ್ಲಾಂದರೆ ಸಮ್ಟೈಮ್ಸ್ ಓಟ್ಸ್ ಮಾಡ್ಕೊತೀನಿ, ಇಲ್ಲಾಂದರೆ ಯಾವ್ದಾದ್ರು ಇಡ್ಲಿ ದೋಸೆ ತಿನ್ಬೇಕಾದ್ರೆ 2 ಮೊಟ್ಟೆನ ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡು ತಿಂತೀನಿ. ನಿಮಗೂ ಟೈಮ್ ಕಡಿಮೆ ಇತ್ತು ಅಂದರೆ ನೀವು ಬೆಳಗ್ಗೆ ಹೊತ್ತು 2 ಎಗ್ಗನ್ನ ತಿನ್ಕೊಂಡು ನಿಮ್ಮ ಡೇನ ನೀವು ಶುರು ಮಾಡ್ಬೋದು. ಸ್ವಲ್ಪ ಉಪ್ಪು, ನೀವು ಇದಕ್ಕೆ ಬೇಕಾದ್ರೆ ವೆಜಿಟೇಬಲ್ಸ್ ಎಲ್ಲನೂ ಆ್ಯಡ್ ಮಾಡ್ಬೋದು. ಅದು ನಿಮ್ಮ ಇಷ್ಟ, ಬೇಕಿದ್ದವ್ರು ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀವು ಬೇಕಾದ್ರೆ ಪೆರಿ ಪೆರಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಅದು ಇದೆ. ವೆಯ್ಟ್ ಗೇನ್ ಮಾಡ್ಬೇಕಾದ್ರೆ ಯೆಲ್ಲೋ ಕಲರ್ನೂ ಹಾಕೋಬೋದು. ನೀವು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಬರೀ ವೈಟ್ ಎಗ್ ತಿನ್ನಿ ಅಂತ ಹೇಳ್ತಾರೆ. ನಾನು ಆಲ್ಟರ್ನೇಟಿವ್ ಮಾಡ್ಕೊತೀನಿ. ಒಂದು ದಿವಸ ಎಗ್ ಯೆಲ್ಲೋ ತಿಂತೀನಿ, ಒಂದೊಂದು ದಿವಸ ತಿನ್ನಲ್ಲ, ಆ ಥರ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಬಟರ್ ಕೂಡ ಹಾಕೋಬೋದು. ನೀವು ಒಂದಕ್ಕೇನೆ ಎಲ್ಲನೂ ಹಾಕ್ಬಿಟ್ರೆ 2ರಲ್ಲೇ ಹಾಕೋಬೋದು, ಆಯಿತಾ. ಅದು ಸ್ವಲ್ಪ ತಾದ್ಮೇಲೆ ಊದುತ್ತೆ, ಆಯಿತಾ. ಅವಾಗ ಏನಾಗುತ್ತೆ, ಆ ಕಡೆಗೆ ಶಿಫ್ಟ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ನಾನು 4ರಲ್ಲೂ ಹಾಕ್ಬಿಡ್ತೀನಿ. ಸೊ ಈ ಥರ ರೆಡಿಯಾಗಿದೆ. 4 ಪೀಸ್ ಇದೆ ಇದರಲ್ಲಿ. ದಿಸ್ ಇಸ್ ಮೈ ಸಿಂಪಲ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಈ ಪ್ಯಾನ್ ಬಗ್ಗೆ ತುಂಬ ಜನ ಕೇಳಿದ್ರಿ ಅಲ್ವಾ, ಲಿಂಕನ್ನ ಈ ಸಲ ಹಾಕಿರ್ತೀನಿ. ಲಾಸ್ಟ್ ಟೈಮು ಹಾಕಿದ್ದೆ. ಸೊ ಬೈ ಮಾಡಿದ್ರೆ ನನಗೂ ಹೇಳಿ, ಆಯಿತಾ. ಸೊ ಇದನ್ನು ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಲಂಚ್ಗೆ ಅಂತ ಹೇಳಿಬಿಟ್ಟು ನಾನು 4 ಡೇಸ್ ಬಿಫೋರೇ ಹುಳಿಕಾಳನ್ನ ಮೊಳಕೆ ಕಟ್ಟಿ ತೊಳೆದು ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೆ. ಸೊ ಅದು ಇವತ್ತೆಲ್ಲ ಚೆನ್ನಾಗಿ ಮೊಳಕೆ ಆಗಿದೆ. ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು 4-5 ವಿಸಿಲ್ ಹಾಗೆ ಕೂಗಿಸಿ, ಇದಾದಮೇಲೆ ಇದನ್ನು ಹೆಂಗೆ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಈ ಕಾಳಲ್ಲಿ ನಿಮಗೆ ಪ್ರೋಟೀನ್ ಎಲ್ಲ ತಿನ್ನೋಕ್ಕೆ ಸಿಗಲ್ಲ, ಕಾಸ್ಟ್ಲಿ ಅಂತ ಫೀಲ್ ಆದರೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಗೈಸ್. ನಮ್ಮ ಬಾಡಿಗೆ ಬೇಕಾದ ಪ್ರೋಟೀನ್ ಇದ್ದೇ ಇರುತ್ತೆ ಹುಳಿ ಕಾಳಲ್ಲಿ. ಮೊಳಕೆ ಕಾಳಾದರೂ ಓಕೆ ಅಥವಾ ನಾರ್ಮಲಿ ಇದ್ರೂ ಓಕೆ. 22 ಗ್ರಾಮ್ ಆಫ್ ಪ್ರೋಟೀನ್ ಏನೋ ಸಿಗುತ್ತೆ ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಸೊ ನೀವು ಅಷ್ಟೇ ಬೇಕಿದ್ದಲ್ಲಿ ಈ ಕಾಳನ್ನ ವೀಕ್ಲಿ, ಅಥವಾ ನೀವು ಜಾಸ್ತಿ ಪ್ರೋಟೀನ್ ಎಲ್ಲ ಇಷ್ಟಪಡಲ್ಲ, ಡೈಲಿ ತಿನ್ನೋಕ್ಕಾಗಲ್ಲ ಅಂದರೆ ವೀಕ್ಲಿ 3-4 ಟೈಮ್ಸ್ ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಬಾಡಿಗೆ ಬೇಕಾದ ಪ್ರೋಟೀನ್ ಎಲ್ಲ ಸಿಗ್ತಾ ಹೋಗುತ್ತೆ. ಇದು ನಾನು ತಿಳ್ಕೊಂಡಿರೋಂಥ ಒಂದು ಸ್ವಲ್ಪ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ, ಓಕೆನಾ. ನೋಡಿ ಗೈಸ್, ಇದು ನನ್ನ ಮೀಲ್ ಪ್ಲೇಟ್ ಆಗಿರುತ್ತೆ. ಸೂಪರಾಗಿ ಬಂದಿದೆ ಸಾಂಬಾರಂತೂ, ಲವ್ ಇಟ್, ಆಯಿತಾ.
ಪಲ್ಯ, ಕುಕುಂಬರ್, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಂಬಾರು ಮಾಡೋಕ್ಕೆ ನಾನು ಏನೆಲ್ಲ ಹಾಕಿದ್ದೀನಿ ಅಂದರೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ನಲ್ಲ ಅದೇ, ಒಣಮೆಣ್ಸಿಕಾಯಿನ ಹುರಿದ್ಬಿಟ್ಟು ಮತ್ತು ಬೆಳ್ಳುಳ್ಳಿನ ಹುರಿದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಬಿ ನೀರೇನು ಮಿಕ್ಕಿರುತ್ತಲ್ಲ ಕಾಳು ಬೇಯಿಸ್ಕೊಂಡಿದ್ದು ಅದಕ್ಕೆ ಹಾಕಿದ್ದಾಯಿತು. ನೀವು ಬೇಕಿರೋ ಹುಣ್ಸೆಹಣ್ಣು ಹಾಕೋಬೋದು, ನನಗೆ ಅಷ್ಟು ಬೇಡ ಅಂತ ಅನಿಸುತ್ತೆ, ಹುಣ್ಸೆ ನಾನು ಅಷ್ಟಕ್ಕಷ್ಟು ತಿನ್ನೋದು, ಸೊ ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಬಟ್ ಬೇಕಿದ್ರೆ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಆ್ಯಂಡ್ ಕರೆಕ್ಟಾಗಿ ಟೈಮ್ ಬಂದು 1:03 ಆಗಿದೆ. ನಂದು ಇವಾಗ ಅರ್ಧ ಶೂಟ್ ಮುಗೀತು, ಅದಕ್ಕೆ ಹೊಟ್ಟೆ ಹಸಿತಿದೆ, ನಾನು ಫಸ್ಟ್ ಊಟ ಮಾಡಬೇಕು. ಸೊ ಇದು ನನ್ನ ಇವತ್ತಿನ ಊಟ. ಈ ರೀತಿಯಾಗಿ ಮನೆ ಊಟನ ನೀವು ಈಸಿಯಾಗಿ ಮಾಡ್ಕೋಬೋದು. ಅದು ನೀವು ಏನಂದರೆ ಯಾವ್ದಾದ್ರು ಫಿಟ್ನೆಸ್ ಜಿಮ್ ಎಲ್ಲ ಜಾಯ್ನ್ ಆದಾಗ ನಿಮಗೆ ನಾಲೆಡ್ಜ್ ಬರ್ತಾ ಹೋಗುತ್ತೆ. ಸೊ ನನಗೆ ಅದೇ ಥರ ಕಲ್ತ್ಕೊಂಡು ಮೊದಲೆಲ್ಲ ಈ ಥರ ಸಾಂಬಾರೇ ಮಾಡ್ತಿರಲಿಲ್ಲ, ತುಂಬ ರೇರಾಗಿ ಮಾಡ್ತಿದ್ದೆ. ಬಟ್ ಇವಾಗ ಎಲ್ಲ ಥರ ಸಾಂಬಾರು ಊಟ ಎಲ್ಲ ಮಾಡ್ಕೊಂಡು ತಿಂತೀನಿ, ಸೊ ಚೆನ್ನಾಗಿ ಅನಿಸುತ್ತೆ. ಸೊ ಯಾ ಸೊ ಗೈಸ್, ಟೈಮ್ ಒಂದು ಇವಾಗ 3:15 ಸಮಥಿಂಗ್ ಆಗಿದೆ. ಆ್ಯಂಡ್ ಇದು ನನ್ನ ಚಿಯಾ ಸೀಡ್ ವಾಟರ್. ಸೊ ಇವಾಗ ಇದನ್ನು ಕುಡಿತಾ ಇದ್ದೀನಿ. ಇಷ್ಟೊತ್ತವರೆಗೂ ನಾನು ಎಡಿಟಿಂಗ್ ಇತ್ತು. ಆ್ಯಂಡ್ ಖುಷಿ ವಿಚಾರ, ಮಳೆ ಬರ್ತಿದೆ. ಈ ಥರ ಗ್ಲಾಸಲ್ಲಿ ಕುಡಿಯೋಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಅಂದರೆ ಜೋರು ಮಳೆ ಅಲ್ಲ, ಡ್ರಿಸ್ಲಿಂಗು, ಹನಿ ಹನಿ. ನನ್ನ ಹೇರ್ ಡ್ರೈ ಆಗಬೇಕು. ಸೊ ಗೈಸ್, ಇವತ್ತಿನ ನನ್ನ ಫಸ್ಟ್ ಟೀ. ಯಾರೋ ಕೇಳಿದ್ವಿ ಶುಗರ್ ಹಾಕೊಂತೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಶುಗರ್ ಸಮ್ಟೈಮ್ಸ್ ಹಾಕೊತೀನಿ, ಇಲ್ಲಾಂದ್ರೆ ವಿತೌಟ್ ಶುಗರ್ ಕುಡಿತೀನಿ. ಇವಾಗ ಸದ್ಯಕ್ಕೆ ಜಾಗ್ರಿ ಪೌಡರ್ನ ಹಾಕೊಂಡಿದ್ದೀನಿ. ಅಂದರೆ ನಂಗೆ ಜಾಸ್ತಿ ಸ್ವೀಟ್ನೆಸ್ ಫೀಲ್ ಆಗಬೇಕು ಅಂತೇನಿಲ್ಲ, ಒಂಚೂರು ಅನ್ಸಿದ್ರು ಸಾಕಾಗುತ್ತೆ. ಟೈಮ್ ಬಂದು 5 ಆಗಿದೆ. ಇವಾಗ ಕುಡಿದು ನಾನು ವಾಕ್ ಹೋಗ್ಬೇಕು. 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡು ದೆನ್ ಐ ವಿಲ್ ಬ್ಯಾಕ್. ಆ್ಯಕ್ಚುಲಿ ನನಗೆ ಬ್ಲೋಟಿಂಗ್ ಕಡಿಮೆ ಆಗಿದೆ. ಇದೆಲ್ಲ ಒನ್ ಡೇಲಿ ಆಗಿಲ್ಲ, ಒಂದು 3 ಮಂತ್ಸ್ ಟೈಮ್ ಡೆಫಿನೆಟ್ಲಿ ತೊಗೊಂಡಿದ್ದೀನಿ ನಾನು. ನಂದು ವೆಯ್ಟ್ ಗೇನ್ ಲಾಸ್ ಎಲ್ಲ ವೇರಿಯೇಷನ್ಸ್ ಆಗ್ತಿರುತ್ತೆ. ಬಿಕಾಸ್ ನಾನು ಕಂಟಿನ್ಯೂಸ್ ಆಗಿ ವಾರ ಇಡೀ ಮನೇಲಿ ಇರ್ತೀನಿ, ಎಲ್ಲರೂ ಒಂದು ಸ್ವಲ್ಪ ಆಚೆಗೆ ಹೋಗಿ ಬಂದರೆ ವೇರಿಯೇಷನ್ಸ್ ಆಗಿಬಿಡುತ್ತೆ. ಸೊ ಇಟ್ಸ್ ವೆರಿ ಕಾಮನ್. ಬಟ್ ಅದು ಸ್ಟೇಬಲ್ ಆಗಬೇಕು ಅಂದರೆ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಮನೆ ಊಟದಲ್ಲೇ ತಿನ್ಕೊಂಡು ಮಾಡಿದ್ರೆ 100% ಆಗುತ್ತೆ. ಎಷ್ಟು ಖುಷಿಯಾದ ವಿಚಾರ ಅಂದರೆ ಝುಡಿಯೋ ಅಂತ ಇದ್ದೀನಿ, ಝೊಮ್ಯಾಟೋದು ನನ್ನ ದುಡ್ಡೆಲ್ಲ ಎಷ್ಟು ಉಳಿದಿದೆ ಗೊತ್ತಾಗ. ಟ್ರಸ್ಟ್ ಮೀ, ನಾನು ಬ್ಯಾಂಕಲ್ಲಿ ಅಥವಾ ಕೆಲಸ ಮಾಡ್ಬೇಕಾರಲ್ಲ ವಾರದಲ್ಲಿ 2 ಸಲ ಬರ್ಗರ್ ತಿಂದಿದೆ. ನೀವು ಎಷ್ಟೋ ಸಲ ನಂಗೆ ಮೆಸೇಜ್ ಮಾಡಿ ಹೇಳಿದಿರಾ ಜಾಸ್ತಿ ಬರ್ಗರ್ ತಿಂದಿರಾ ಅಂತ. ಬಟ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಇವಾಗಂತೂ ಆಲ್ಮೋಸ್ಟ್ 1.5 ತಿಂಗಳು 2 ತಿಂಗಳಾದ್ಮೇಲೆ ಯಾವಾಗಾದ್ರೂ ಒಂದೊಂದ್ಸಲ ತಿನ್ಬೇಕು ಅನ್ಸುತ್ತೆ. ಅದು ನಂಗೆ ತಿನ್ಬೇಕು ಅಂತಾನೆ ಅನ್ಸಲ್ಲ, ಅಷ್ಟು ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗಿದೆ. ಆ್ಯಂಡ್ ಆಚೆ ತಿನ್ಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀನಿ. ಅಂದರೆ ಮೊದಲೆಲ್ಲ ನನಗೆ ರುಚಿಗೆ ತಕ್ಕನಂಗೆ ತಿಂತಿದ್ದೆ, ಇವಾಗ ಇದು ತಿಂದರೆ ನನ್ನ ಬಾಡಿ ಹೆಂಗೆ ಇಷ್ಟಪಡುತ್ತೋ ಇಲ್ವೋ ಹಂಗೆ ಅನ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟು ಬದಲಾವಣೆಗಳಾಗಿದೆ. ಬಿಕಾಸ್ ಹೊಟ್ಟೆನ ನೋಡ್ಕೊಳ್ತಿದ್ದಾಗ ಎಷ್ಟು ಫ್ಲ್ಯಾಟ್ ಆಗಿರೋದೆಲ್ಲ ನೋಡ್ಬೇಕಾದ್ರೆ, ಅಂದರೆ ತೀರಾ ಆಗಿದೆ ಅಂತ ನಾನು ಹೇಳಲ್ಲ, ಅದೆಲ್ಲ ನೋಡ್ಬೇಕಾದ್ರೆ ಓ ಮೈ ಗಾಡ್ ಪರವಾಗಿಲ್ಲಪ್ಪ ಇಂಪ್ರೂವ್ ಆಗ್ತಿದೆ, ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ಹೇಳೋದು ಜಾಯ್ನ್ ಆಗಿ ವರ್ಕ್ ಮಾಡಿ, ಟ್ರಸ್ಟ್ ದ ಪ್ರಾಸೆಸ್, ಎಂಜಾಯ್ ದ ಪ್ರಾಸೆಸ್ ತುಂಬ ಇಂಪಾರ್ಟೆಂಟ್ ಅಂತ. ನನ್ನ ಫ್ರೆಂಡು ನನಗೆ ಅಂತ ಹೇಳ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿ ಕಳಿಸಿದ್ದಾಳೆ ಪಾಪ. ಆ್ಯಂಡ್ ಇದೇನಪ್ಪ ಅಂದರೆ ಚಪಾತಿ ಇದೆ, ಎರಡು ಚಪಾತಿ ಅನಿಸುತ್ತೆ, 2 ಚಪಾತಿ ಇದೆ. ಮತ್ತು ಇದು ಪಾಲಕ್ ಪನ್ನೀರು. ನಾನು ಹೆಲ್ದಿ ತಿಂತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಹುಡುಕಿ ಪಾಪ ಈ ಥರದ್ದೇ ಆರ್ಡ್ರ್ ಮಾಡಿ ಕಳಿಸಿದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡ್ತಿದ್ರೆ ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಟೇಸ್ಟ್ ಮಾಡಬೇಕು, ತುಂಬಾ ಲೇಟ್ ಆಗಿದೆ.
ಆ್ಯಂಡ್ ಇವಾಗ ಈ ಊಟನ ತಿಂದ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಬಿಕಾಸ್ ಆಲ್ಮೋಸ್ಟ್ 8 o'clock ಆಗೋಗ್ಬಿಡಿದೆ. ನಾನು ತುಂಬಾ ಲೇಟ್ ಮಾಡ್ತಿದ್ದೀನಿ. ನನಗೆ ಲೇಟಾಗಿ ಊಟ ಮಾಡೋಕೆ ಇಷ್ಟ ಆಗ್ತಿಲ್ಲ ಈ ನಡುವೆ. ಸೊ ತಿಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಓಕೆನಾ. ಸೊ ಗೈಸ್, ನಾನಿವತ್ತು 9000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. 141 ಕ್ಯಾಲೋರೀಸ್ನ ಬರ್ನ್ ಮಾಡಿದ್ದೀನಿ. ಏನೋ ಜಾಸ್ತಿ ಮಾಡಿರ್ತೀನಿ ಅನ್ನೋ ಗೊತ್ತಿಲ್ಲ. ಸೊ ಇಷ್ಟು ಮಾತ್ರ ಕನ್ಫರ್ಮ್ ಆಗಿದೆ. ಟೈಮ್ ಬಂದು ಇವಾಗ 8:58 ಆಗಿದೆ. ಸೊ ಇಷ್ಟು ಮಾಡಿದ್ದೀನಿ ಇವತ್ತು. ಸೊ ಹ್ಯಾಪಿ, ಖುಷಿ ಆಗುತ್ತೆ. ಸೊ ಯಾ. ಸೊ ಗೈಸ್, ನನ್ನ ಪ್ರಕಾರ ಇವತ್ತು ನಾನು ಮೇ ಬಿ ಒಂದು 3-4 ಲೀಟರ್ ವಾಟರ್ ಕುಡ್ದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈಲಿ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಈ ಬಾಟಲ್ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿ ಎಂಡ್ ಆಗೋವರೆಗೂ, ಎಂಡ್ ಆದಮೇಲೂ ಖಾಲಿ ಮಾಡಿಬಿಡ್ತೀನಿ. 1 ಲೀಟ್ರ್ ಅಲ್ಲೇ ಖಾಲಿ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ಎದ್ದು ಕಾಫಿ ಟೀ ಏನಾದ್ರು ಕುಡಿಯೋಕೆ ಮುಂಚೆನೇ 1 ಲೀಟ್ರ್ ಕುಡಿದ್ಬಿಟ್ಟಿರ್ತೀನಿ. ಸೊ ಅಷ್ಟು ನೀರು ಕುಡಿತೀನಿ ನಾನು. ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಹೈಡ್ರೇಷನ್ ಇಲ್ಲ ಅಂದರೆ ಬೇಸಿಕ್, ನಮ್ಮ ಬಾಡಿಗೆ ಅದೇ ಬೇಸಿಕ್. ಸೊ ಅದನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಇವತ್ತಿನ ವಿಚಾರ. ಟೈಮು 10 ಗಂಟೆ ಆಗಿದೆ. ಕಸ ತೊಗೊಂಡೋಗಿ ಆಚೆ ಇಟ್ಬಿಟ್ಟು ಬಂದು ಅದಾದಮೇಲೆ ಬುಕ್ ಎಲ್ಲ ಓದ್ಬಿಟ್ಟು ನಾನು ಹೋಗಿ ಮಲ್ಕೊತೀನಿ. ಸಿಗೋಣ ಮುಂದಿನ ಯಾವ್ದಾದ್ರು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ. ಓಕೆನಾ? ಬಾಯ್.